ನಮಸ್ಕಾರ ವೀಕ್ಷಕರೇ, ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಯಾರು, ಅತ್ಯಂತ ಬಡವ ಮುಖ್ಯಮಂತ್ರಿ ಯಾರು? ಈ ಒಂದು ಕುತೂಹಲ ಸಹಜವಾಗಿ ಇರುತ್ತೆ. ಸಂಸ್ಥೆಯೊಂದು ದೇಶದ ಶ್ರೀಮಂತ ಹಾಗೆ ಬಡವ ಸಿಎಂ ಯಾರು ಅನ್ನುವ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ವಿಶೇಷ ಅಂದರೆ ಈ ಒಂದು ಪಟ್ಟಿಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಹ ಇದ್ದಾರೆ. ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ, ರಾಜಕೀಯವಾಗಿಯೂ ಸದ್ದು ಮಾಡಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜಕೀಯವಾಗಿ ಸಿದ್ದರಾಮಯ್ಯ ಅವರಿಗೆ ಬೇರೆ ಬೇರೆ ಹೆಸರುಗಳಿವೆ. ಅಹಿಂದ ನಾಯಕ ಅಂತ ಕರೆಸಿಕೊಳ್ತಾರೆ, ಸಮಾಜವಾದಿ ನಾಯಕ ಅಂತ ಕರೆಸಿಕೊಳ್ತಾರೆ. ಇನ್ನು ಅವರ ಹೆಸರಿನಲ್ಲಿ ಒಂದು ಮನೆಯೂ ಸಹ ಇಲ್ಲ ಅಂತ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಹೇಳ್ಕೊಳ್ತಾರೆ. ಇದರ ನಡುವೆಯೇ ಶ್ರೀಮಂತ ಸಿಎಂ ಪಟ್ಟಿಯಲ್ಲಿ ಕರ್ನಾಟಕದ ಸಿಎಂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಇದೆ. ಇದು ಎಲ್ಲರನ್ನೂ ಕೂಡ ಅಚ್ಚರಿಗೊಳಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮುಖ್ಯಮಂತ್ರಿ ಅವರ ವಿರುದ್ಧವಾಗಿ ಮೂಢ ಹಗರಣ ಆರೋಪಕ್ಕೆ ಕೇಳಿ ಬಂದಿದೆ. ಸಿಎಂ ರಾಜೀನಾಮೆಗೆ ವಿರೋಧ ಪಕ್ಷ ಬಿಜೆಪಿ ಒತ್ತಾಯಿಸಿದೆ. ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಾರೆ. ಮತ್ತೊಂದು ಕಡೆ ಅವರನ್ನ ಸಮಾಜವಾದಿ ನಾಯಕ ಅಂತಾರೆ, ಅನ್ನರಾಮಯ್ಯ ಅಂತಾರೆ. ಇನ್ನು ಅವರ ಬೆಂಬಲಿಗರು ಅವರ ಹೆಸರಲ್ಲಿ ಒಂದು ಮನೆಯೂ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳ್ಕೊಳ್ತಾರೆ. ಆದ್ರೆ ಶ್ರೀಮಂತ ಸಿಎಂ ಪಟ್ಟಿ ಈಗ ಬಹಳ ಅಚ್ಚರಿ ಮೂಡಿಸ್ತಾ ಇದೆ. ಹಾಗಾದ್ರೆ ದೇಶದ ಬಡ ಸಿಎಂ ಯಾರು, ಅತ್ಯಂತ ಶ್ರೀಮಂತ ಸಿಎಂ ಯಾರು? ಸಿದ್ದರಾಮಯ್ಯ ಅವರು ಎಷ್ಟನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತಿದ್ದಾರೆ? ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತಹ ಸಿದ್ದರಾಮಯ್ಯ ಅವರ ಆಸ್ತಿ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ. ವೀಕ್ಷಕರೇ, ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಈ ಒಂದು ಸಂಸ್ಥೆ ದೇಶದ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಪಟ್ಟಿಯನ್ನ ಮಾಡಿದೆ. ಯಾರ್ಯಾರು ಎಷ್ಟೆಷ್ಟು ಆಸ್ತಿಯನ್ನ ಹೊಂದಿದ್ದಾರೆ ಅನ್ನುವ ಆಧಾರದ ಮೇಲೆ ರ್ಯಾಂಕಿಂಗ್ ಅನ್ನ ಕೊಟ್ಟಿದೆ. ವೀಕ್ಷಕರೇ, ಭಾರತೀಯರ ತಲಾದಾಯ 2003-2004ರಲ್ಲಿ ಒಂದು ಸರಾಸರಿ ಸುಮಾರು 1,85,000 ಅಂತ ಅಂದಾಜಿಸಲಾಗಿದೆ. ಆದರೆ ಈ ಮುಖ್ಯಮಂತ್ರಿಗಳ ಪಟ್ಟಿಯನ್ನು ಗಮನಿಸಿದ್ರೆ ಅದರಲ್ಲಿ ಒಂದು ತಲಾದಾಯ ಅಂದ್ರೆ ಆವರೇಜ್ ಇನ್ಕಮ್ ಅನ್ನ ನೋಡಿದ್ರೆ ವರ್ಷಕ್ಕೆ ಸುಮಾರು 13,64,000 ರೂಪಾಯಿ ಇದೆ. ಇದು ದೇಶದ ನಾಗರಿಕರ ತಲಾದಾಯಕ್ಕಿಂತ 7 ಪಟ್ಟು ಹೆಚ್ಚು. ಯಾರ್ಯಾರ ಬಳಿ ಎಷ್ಟೆಷ್ಟು ಆಸ್ತಿ ಇದೆ ಅನ್ನೋದು ಮಾತ್ರ ಅಲ್ಲ, ಯಾರ್ಯಾರ ಮೇಲೆ ಎಷ್ಟು ಕ್ರಿಮಿನಲ್ ಪ್ರಕರಣಗಳಿವೆ ಅನ್ನೋದನ್ನು ಸಹ ಈ ಒಂದು ವರದಿ ಬಹಿರಂಗ ಪಡಿಸಿದೆ. ಮೊದಲನೇದಾಗಿ ದೇಶದ ನಂಬರ್ 1 ಶ್ರೀಮಂತ ಸಿಎಂ ಪಟ್ಟಿಯಲ್ಲಿ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕಾಣಿಸಿಕೊಂಡಿದ್ದಾರೆ. ಆ ಮೂಲಕ ಸಿರಿವಂತ ಮುಖ್ಯಮಂತ್ರಿ ಅನಿಸಿಕೊಂಡಿದ್ದಾರೆ. ಅವರು ಬರೋಬ್ಬರಿ 991 ಕೋಟಿ ರೂಪಾಯಿ ಆಸ್ತಿಯ ಒಡೆಯ. ಇನ್ನು ಅವರ ಸಾಲದ ವಿಚಾರಕ್ಕೆ ಬಂದ್ರೆ ಅವರ ಆಸ್ತಿಗೆ ಹೋಲಿಸಿದ್ರೆ ಕೇವಲ 10 ಕೋಟಿ ರೂಪಾಯಿ ಮಾತ್ರ ಸಾಲ ಇದೆ. ಇವರ ನಂತರದಲ್ಲಿ ಅಂದ್ರೆ 2ನೇ ಸ್ಥಾನದಲ್ಲಿ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು ಅವರು ಬರೋಬ್ಬರಿ 332 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾರೆ. ಇನ್ನು ಸಾಲದ ವಿಚಾರಕ್ಕೆ ಬಂದ್ರೆ ಅವರಿಗೆ 182 ಕೋಟಿ ಸಾಲ ಇದೆ ಅಂತ ವರದಿಯಾಗಿದೆ. ಇನ್ನು ವೀಕ್ಷಕರೇ, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ದೇಶದ ಅತಿ ಶ್ರೀಮಂತ ಮುಖ್ಯಮಂತ್ರಿಗಳ ಲಿಸ್ಟ್ ನಲ್ಲಿ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅವರು ಒಟ್ಟು 51 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋದು ಬಹಿರಂಗಗೊಂಡಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿ ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಆಸ್ತಿ ವಿವರವನ್ನ ಘೋಷಿಸಿದ್ರು. ಮೈಸೂರಿನ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂತಹ ಅವರು 50,77 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರೋದಾಗಿ ಘೋಷಿಸಿಕೊಂಡಿದ್ರು. ಇದರಲ್ಲಿ 21,35 ಲಕ್ಷ ರೂಪಾಯಿ ಚರಾಸ್ತಿ ಆದರೆ 29,42 ಲಕ್ಷ ರೂಪಾಯಿ ಸ್ಥಿರಾಸ್ತಿ ಅಂತ ಘೋಷಿಸಿಕೊಂಡಿದ್ರು. ಇನ್ನು ನಾವು 2018ಕ್ಕೆ ಹೋದ್ರೆ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಆಗ ಸಿದ್ದರಾಮಯ್ಯ ಅವರು 6ನೇ ಸ್ಥಾನದಲ್ಲಿದ್ರು. 2018ರಲ್ಲೂ ಇದೇ ಸಂಸ್ಥೆ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ದೇಶದ ಶ್ರೀಮಂತ ಸಿಎಂಗಳ ಪಟ್ಟಿಯನ್ನ ರಿಲೀಸ್ ಮಾಡಿತ್ತು. ಆಗ ಸಿದ್ದರಾಮಯ್ಯ ಅವರು 6ನೇ ಸ್ಥಾನದಲ್ಲಿದ್ರು. ಆಗ ಅವರ ಆಸ್ತಿ ಸುಮಾರು 13 ಕೋಟಿಯಷ್ಟು ಇತ್ತು. ಇನ್ನು 2023ರ ಚುನಾವಣಾ ಅಫಿಡವಿಟ್ ನಲ್ಲಿ ನಿಯಮದ ಪ್ರಕಾರ ಸಿದ್ದರಾಮಯ್ಯ ಅವರು ಅವರ ಪತ್ನಿ ಪಾರ್ವತಿಯವರ ಆಸ್ತಿಯನ್ನು ಸಹ ಘೋಷಿಸಿದ್ದಾರೆ. ಪತ್ನಿ ಪಾರ್ವತಿಯವರ ಬಳಿ 11,26 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದ್ದು ಅವಿಭಕ್ತ ಕುಟುಂಬದ ಸ್ಥಿರಾಸ್ತಿಯಾಗಿ 47 ಲಕ್ಷ ರೂಪಾಯಿ ಇತ್ತು. ಅದೇ ರೀತಿ 20,85 ಲಕ್ಷ ರೂಪಾಯಿ ಮೌಲ್ಯದ ಚರಾಸ್ತಿ ಹಾಗೆ ತಮ್ಮ ಅವಿಭಕ್ತ ಕುಟುಂಬದ ಚರಾಸ್ತಿಯಾಗಿ 32 ಲಕ್ಷ ರೂಪಾಯಿ ಇದೆ ಎಂದು ಘೋಷಿಸಿಕೊಂಡಿದ್ರು. ಇನ್ನು ದೇಶದ ಬಡ ಸಿಎಂಗಳ ಪಟ್ಟಿಯ ವಿಚಾರ ಬಂದ್ರೆ ಕೇವಲ 15 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿರುವ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ದೇಶದ ಬಡ ಮುಖ್ಯಮಂತ್ರಿ ಅನಿಸಿಕೊಂಡಿದ್ದಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು 55 ಲಕ್ಷ 2ನೇ ಬಡ ಮುಖ್ಯಮಂತ್ರಿ ಅನಿಸಿಕೊಂಡಿದ್ದಾರೆ. ಜೊತೆಗೆ ಕೇರಳ ಸಿಎಂ
ಪಿಣರಾಯಿ ವಿಜಯನ್ ಅವರು 1,18,00,000 ರೂಪಾಯಿ ಮೌಲ್ಯದ ನಿವ್ವಳ ಆಸ್ತಿಯನ್ನ ಹೊಂದಿದ್ದಾರೆ. ಇವರು ದೇಶದ ಶ್ರೀಮಂತರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದೆಷ್ಟು ಆಸ್ತಿ ಅಂದ್ರೆ ಇನ್ನು ಯಾರ್ಯಾರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಇಲ್ಲೂ ಸಹ ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂದ್ರೆ ದೇಶದ ಒಟ್ಟು 31 ಮುಖ್ಯಮಂತ್ರಿಗಳ ಪೈಕಿ 42% ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ. ಅಂದ್ರೆ ಒಟ್ಟು 19 ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಅದರಲ್ಲಿ 32% ಮಂದಿ ಅಂದ್ರೆ 10 ಮಂದಿ ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರ ವಿರುದ್ಧವಾಗಿ ಕೊಲೆ ಯತ್ನ, ಅಪಹರಣ, ಲಂಚ ಮತ್ತು ಕ್ರಿಮಿನಲ್ ಬೆದರಿಕೆ ಸೇರಿದಂತೆ ಗಂಭೀರ ಪ್ರಕರಣಗಳಿದ್ದಾವೆ. ಇದು ಆಸ್ತಿಗಿಂತಲೂ ಶಾಕಿಂಗ್ ವಿಚಾರ. ಇನ್ನುಳಿದ 18 ಸಿಎಂಗಳ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಕೇಸ್ ಇಲ್ಲ. ಒಟ್ಟು ಪ್ರಕರಣಗಳ ವಿಚಾರಕ್ಕೆ ಬಂದ್ರೆ ಅದರಲ್ಲಿ ಟಾಪ್ನಲ್ಲಿ ಕಾಣಿಸಿಕೊಂಡಿರೋದು ರೇವಂತ್ ರೆಡ್ಡಿ. ಅವರು ತೆಲಂಗಾಣ ಮುಖ್ಯಮಂತ್ರಿ. ಬರೋಬ್ಬರಿ 87 ಪ್ರಕರಣಗಳು ಅವರ ವಿರುದ್ಧವಾಗಿ ದಾಖಲಾಗಿವೆ. ಇನ್ನು ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರ ವಿರುದ್ಧವಾಗಿ 47 ಪ್ರಕರಣಗಳು ದಾಖಲಾಗಿದ್ದಾವೆ. ಅದೇ ರೀತಿಯಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ವಿರುದ್ಧವಾಗಿ 19 ಪ್ರಕರಣಗಳು ದಾಖಲಾಗಿದ್ದಾವೆ. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ 13 ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಒಂದು ವಿಚಾರದಲ್ಲಿ ಗಮನಿಸಿದ್ರೆ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಮೇಲೆ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂತದ್ದು. ಇನ್ನು ದೇಶದ 31 ಮುಖ್ಯಮಂತ್ರಿಗಳ ಪೈಕಿ 2 ಮಹಿಳಾ ಮುಖ್ಯಮಂತ್ರಿಗಳಿದ್ದಾರೆ. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಹಾಗೆ ದೆಹಲಿಯ ಅತೀಶ್ ಅವರು. ಇನ್ನು ಈ ಮುಖ್ಯಮಂತ್ರಿಗಳ ವಿದ್ಯಾಭ್ಯಾಸ ವಿಚಾರಕ್ಕೆ ಬಂದ್ರೆ 9 ಮಂದಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. 5 ಮಂದಿ ಪದವೀಧರರ ವೃತ್ತಿಪರರು, 10 ಮಂದಿ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು 2 ಡಾಕ್ಟರೇಟ್ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಒಬ್ಬ ಮುಖ್ಯಮಂತ್ರಿ ಡಿಪ್ಲೊಮಾ ಪದವಿಯನ್ನ ಪಡೆದಿದ್ದಾರೆ. 3 ಮಂದಿ ಮುಖ್ಯಮಂತ್ರಿಗಳು PUC ವಿದ್ಯಾರ್ಹತೆಯನ್ನ ಹೊಂದಿದ್ದಾರೆ. ಇನ್ನುಳಿದ ಓರ್ವ ಮುಖ್ಯಮಂತ್ರಿ SSLC ಶಿಕ್ಷಣವನ್ನ ಪಡೆದುಕೊಂಡಿದ್ದಾರೆ. ಇದಿಷ್ಟು ಆ ಒಂದು ವರದಿಯ ಅಂಶಗಳು. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ ಮುಖ್ಯಮಂತ್ರಿಗಳ ಆಸ್ತಿ. ಇದರಲ್ಲಿ ಮುಖ್ಯಮಂತ್ರಿಗಳ ಸರಾಸರಿ ಆಸ್ತಿಯನ್ನ ಗಮನಿಸಿದ್ರೆ ಅದು ಬರೋಬ್ಬರಿ 52 ಕೋಟಿಯಷ್ಟು ಇದೆ. ಅಂದ್ರೆ ಎಲ್ಲಾ ಸಿಎಂಗಳ ಆಸ್ತಿಯನ್ನ ಒಟ್ಟುಗೂಡಿಸಿ ಸರಾಸರಿ ತೆಗೆದರೆ ಅದು 52 ಕೋಟಿಯಷ್ಟು ಆಗುತ್ತೆ. ಅಂದ್ರೆ ಒಬ್ಬೊಬ್ಬರಿಗೂ 52 ಕೋಟಿಯಷ್ಟು ಆಸ್ತಿ ಬರುತ್ತೆ ಅಂತ ಅರ್ಥ. ಜನಸಾಮಾನ್ಯರ ಬಳಿ ಇಷ್ಟೊಂದು ಸರಾಸರಿ ಆಸ್ತಿ ಇಲ್ಲ. ಇನ್ನು ಈ ಒಂದು ಆಸ್ತಿಯ ಪಟ್ಟಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಪ್ರಮುಖರಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ಈ ಒಂದು ವರದಿಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.